ಪೆದ್ದಿ ಬಾಕ್ಸ್ ಆಫೀಸ್ ಧಮಾಕ ಮತ್ತು ಜಾನ್ವಿ ಕ್ಯಾರೆಕ್ಟರ್ ಕಾಂಟ್ರವರ್ಸಿ. ಹಲೋ ಗೈಸ್, ನಮಸ್ಕಾರ. ನಮ್ಮ ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ಮತ್ತು ಬುಚ್ಚಿ ಬಾಬು ಸನಾ ಕಾಂಬಿನೇಷನ್ ನಲ್ಲಿ ಪೆದ್ದಿ ಸಿನಿಮಾ ಜೂನ್ 4ಕ್ಕೆ ಥಿಯೇಟರ್ಗೆ ಅಪ್ಪಳಿಸಿದೆ. ರಿಲೀಸ್ ಆಗಿ 4 ದಿನಕ್ಕೆ ಬಾಕ್ಸ್ ಆಫೀಸ್ ನ ಶೇಕ್ ಮಾಡ್ತಿದೆ ಗುರು. ಈ ಕಡೆ ಕಲೆಕ್ಷನ್ ರಿಪೋರ್ಟ್ಸ್ ನೋಡಿ ಫ್ಯಾನ್ಸ್ ಖುಷಿಯಾಗಿದ್ದಾರೆ. ಇನ್ನೊಂದೆಡೆ ಸಿನಿಮಾದಲ್ಲಿ ಹೀರೋಯಿನ್ ಜಾನ್ವಿ ಕಪೂರ್ ಕ್ಯಾರೆಕ್ಟರ್ ನೋಡಿ ಜನ ಫುಲ್ ಗರಂ ಆಗಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಪೆದ್ದಿ ಚಿತ್ರದ 4 ದಿನದ ಕಂಪ್ಲೀಟ್ ಕಲೆಕ್ಷನ್, ಬುಕ್ ಮೈ ಶೋ ಟ್ರೆಂಡ್, ಯಾರು ಎಷ್ಟೆಷ್ಟು ಸಂಭಾವನೆ ತಗೊಂಡ್ರು ಮತ್ತು ಜಾನ್ವಿ ಕಪೂರ್ ಪಾತ್ರದ ಮೇಲಿರೋ ವಿವಾದದ ಅಸಲಿ ಕತೆ ಏನು ಅಂತ ಬಿಡಿಸಿ ಹೇಳ್ತೀನಿ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. 4 ದಿನದ ಬಾಕ್ಸ್ ಆಫೀಸ್ ಸುನಾಮಿ. ಫಸ್ಟ್ ಆಫ್ ಆಲ್ ಕಲೆಕ್ಷನ್ ವಿಷಯಕ್ಕೆ ಬರೋಣ. ಸಿನಿಮಾಗೆ ಮೊದಲನೇ ದಿನನೇ ಸಿಕ್ಕಾಪಟ್ಟೆ ಹೈಪ್ ಇತ್ತು. ಹಾಗಾದ್ರೆ 4 ದಿನದ ಇಂಡಿಯನ್ ನೆಟ್ ಮತ್ತು ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಎಷ್ಟಾಗಿದೆ ಗೊತ್ತಾ? ಪೇಯ್ಡ್ ಪ್ರಿವ್ಯೂಸ್ 18.5 ಕೋಟಿ ನೆಟ್ ಕಲೆಕ್ಷನ್ ಒಂದಿಗೆ ಧಮಾಕ ಎಂಟ್ರಿ ಕೊಡ್ತು. ಡೇ 1 ಅಂದ್ರೆ ಗುರುವಾರ ಮೊದಲನೇ ದಿನಾನೇ ಇಂಡಿಯಾದಲ್ಲಿ ಬರೋಬ್ಬರಿ 51 ಕೋಟಿ ಬಾಚಿಕೊಳ್ತು. ಡೇ 2 ಎರಡನೇ ದಿನ ಸ್ವಲ್ಪ ಡ್ರಾಪ್ ಕಂಡು 26.90 ಕೋಟಿ ಕಲೆಕ್ಷನ್ ಅನ್ನ ಮಾಡ್ತು. ಡೇ 3 ಶನಿವಾರ ವೀಕೆಂಡ್ ಅಲ್ವಾ, ಸ್ಯಾಟರ್ಡೆ ಅಂತೂ ಪಿಕಪ್ ಆಗಿ 28.85 ಕೋಟಿ ಕಲೆಕ್ಷನ್ಗೆ ಬಂತು. ಡೇ 4 ಸಂಡೇ ಅರ್ಲಿ ಎಸ್ಟಿಮೇಟ್ಸ್ ಪ್ರಕಾರ ಸುಮಾರು 25.78 ಕೋಟಿ ದಾಟಿದೆ. ಟೋಟಲ್ ರಿಪೋರ್ಟ್ 4 ದಿನಕ್ಕೆ ಇಂಡಿಯನ್ ನೆಟ್ ಕಲೆಕ್ಷನ್ ನಲ್ಲಿ 151 ಕೋಟಿ ದಾಟಿದೆ. ಇನ್ನು ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ವಿಷಯಕ್ಕೆ ಬಂದ್ರೆ ಕೇವಲ 3 ದಿನಕ್ಕೆ 236.7 ಕೋಟಿ ದಾಟಿತ್ತು. ಈಗ 4ನೇ ದಿನ ಮುಗಿಯೋ ಹೊತ್ತಿಗೆ ಆರಾಮಾಗಿ 270 ಕೋಟಿಗೂ ಅಧಿಕ ಗ್ರಾಸ್ ಕಲೆಕ್ಷನ್ ಅನ್ನ ಮಾಡಿ 300 ಕೋಟಿ ಕ್ಲಬ್ ಕಡೆಗೆ ಮುನ್ನುಗ್ತಿದೆ. ಇನ್ನು ಬುಕ್ ಮೈ ಶೋ ಕತೆ ಕೇಳ್ಬೇಕಾ? ಟಿಕೆಟ್ಸ್ ಬುಕಿಂಗ್ ಅಂತೂ ರಾಕೆಟ್ ತರ ಸೇಲ್ ಆಗ್ತಿದೆ. ತೆಲುಗು ರಾಜ್ಯಗಳಲ್ಲಿ ಆಲ್ಮೋಸ್ಟ್ 50% to 60% ಆಕ್ಯುಪೆನ್ಸಿ ಇದೆ. ನಮ್ಮ ಕರ್ನಾಟಕದಲ್ಲೂ ಡೇ 2 ನಲ್ಲಿ ಬರೋಬ್ಬರಿ 3.23 ಕೋಟಿ ಗ್ರಾಸ್ ಕಲೆಕ್ಷನ್ ಬಂದಿದೆ ಅಂದ್ರೆ ಕ್ರೇಜ್ ಹೇಗಿದೆ ಅಂತ ನೀವೇ ಯೋಚನೆ ಮಾಡಿ. ರಾಮ್ ಚರಣ್ ಕೆರಿಯರ್ ನಲ್ಲಿ RRR ಮತ್ತು ರಂಗಸ್ಥಳಂ ಆದ್ಮೇಲೆ ಮತ್ತೊಂದು ಬಿಗ್ಗೆಸ್ಟ್ ಓಪನಿಂಗ್. ಬಜೆಟ್ ಮತ್ತು ಸ್ಟಾರ್ಸ್ ಸಂಭಾವನೆಗೆ ಬರೋದಾದ್ರೆ ಗುರು, ಈ ಸಿನಿಮಾದ ಬಜೆಟ್ ಕೇಳಿದ್ರೆ ತಲೆ ತಿರುಗುತ್ತೆ. ಪಕ್ಕಾ ಹಳ್ಳಿಗಾಡಿನ ಕ್ರೀಡಾ ಹಿನ್ನೆಲೆ ಸಿನಿಮಾ ಆದ್ರೂ ಮೇಕಿಂಗ್ ಮತ್ತು ಸ್ಟಾರ್ ಕ್ಯಾಸ್ಟ್ಗೆ ಬರೋಬ್ಬರಿ 350 ಕೋಟಿ ಖರ್ಚು ಮಾಡಿದ್ದಾರೆ. ಹಾಗಾದ್ರೆ ಯಾರಿಗೆ ಎಷ್ಟು ಸಂಭಾವನೆ ಸಿಕ್ಕಿದೆ? ಲಿಸ್ಟ್ ಇಲ್ಲಿದೆ ನೋಡಿ. ಕಲಾವಿದರು ಮತ್ತು ತಂತ್ರಜ್ಞರು ಸಂಭಾವನೆ ಅಂದಾಜು: ರಾಮ್ ಚರಣ್ ಹೀರೋ 60 to 100 ಕೋಟಿ, ಬುಚ್ಚಿ ಬಾಬು ಸನಾ ಡೈರೆಕ್ಟರ್ 30 ಕೋಟಿಗೂ ಅಧಿಕ, ಜಾನ್ವಿ ಕಪೂರ್ ಹೀರೋಯಿನ್ 5 to 6 ಕೋಟಿ, ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ 4 to 5 ಕೋಟಿ, ದಿವ್ಯೇಂದು ಶರ್ಮಾ 3 to 5 ಕೋಟಿ, ಜಗಪತಿ ಬಾಬು 2 to 4 ಕೋಟಿ. ನಮ್ಮ ಶಿವಣ್ಣ ಈ ಸಿನಿಮಾದಲ್ಲಿ ಗೌರಾ ನಾಯ್ಡು ಅನ್ನೋ ಪವರ್ಫುಲ್ ಮೆಂಟರ್ ಪಾತ್ರದಲ್ಲಿ ಕಾಣಿಸ್ಕೊಂಡು ಸಖತ್ತಾಗಿ ನಟಿಸಿದ್ದಾರೆ. ಆದ್ರೆ ಇಷ್ಟೆಲ್ಲಾ ಪಾಸಿಟಿವ್ಸ್ ಮಧ್ಯ ಒಂದು ದೊಡ್ಡ ವಿವಾದ ಶುರುವಾಗಿದೆ. ಜಾನ್ವಿ ಕಪೂರ್ ಪಾತ್ರದ ಮೇಲಿನ ಆಕ್ರೋಶ ಮತ್ತು ಕಾಂಟ್ರವರ್ಸಿ. ಹೌದು, ಸಿನಿಮಾದಲ್ಲಿ ಜಾನ್ವಿ ಕಪೂರ್ ಅವರ ಅಚ್ಚಿ ಅಮ್ಮ ಅನ್ನೋ ಪಾತ್ರದ ಪೊಟ್ರೇಯಲ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭೀಕರ ಆಕ್ರೋಶ ವ್ಯಕ್ತವಾಗಿದೆ. ಜನ ಹೇಳ್ತಿರೋದು ಏನಪ್ಪಾ ಅಂದ್ರೆ, ಡೈರೆಕ್ಟರ್ ಜಾನ್ವಿ ಪಾತ್ರಕ್ಕೆ ಯಾವುದೇ ಕ್ಯಾರೆಕ್ಟರ್ ವ್ಯಾಲ್ಯೂ ಕೊಟ್ಟಿಲ್ಲ, ಕೇವಲ ಹೈಪರ್ ಸೆಕ್ಸುವಲೈಸ್ ಮಾಡಿದ್ದಾರೆ ಅಂತ. ಟ್ರಿಗರ್ ಆದ ಸೀನ್ಗಳು. ಸಿನಿಮಾದಲ್ಲಿ ಹೀರೋ ಜಾನ್ವಿ ಕಪೂರ್ ಅವರ ಕಣ್ಣು ಮತ್ತು ತುಟಿಗಳ ಬಗ್ಗೆ ಹೊಗಳ್ತಾ ಇರ್ತಾರೆ, ಆದ್ರೆ ಕ್ಯಾಮ್ರಾ ಮಾತ್ರ ಅವರ ಸೊಂಟ ಮತ್ತು ಎದೆಯ ಭಾಗವನ್ನ ಝೂಮ್ ಮಾಡಿ ತೋರಿಸ್ತವೆ. ಇನ್ನು ಒಂದು ಸೀನಲ್ಲಂತೂ ಹೀರೋ ಜಾನ್ವಿ ಒಪ್ಪಿಗೆ ಇಲ್ದೇನೆ ಕತ್ತಲಲ್ಲಿ ಕಿಸ್ ಮಾಡ್ತಾನೆ. ಇದನ್ನ ಚಿತ್ರದಲ್ಲಿ ರೊಮ್ಯಾನ್ಸ್ ಅಂತ ತೋರಿಸಿರೋದು ಪ್ರೇಕ್ಷಕರಿಗೆ ಕಂಪ್ಲೀಟ್ ಇರಿಟೇಷನ್ ತರಿಸಿದೆ. ಇದು ಭಾರತೀಯ ಚಿತ್ರರಂಗದಲ್ಲೇ ಒಬ್ಬ ನಾಯಕಿಗೆ ಕೊಟ್ಟ ಅತ್ಯಂತ ದುಬಾರಿ ಅಪಮಾನ ಅಂತ ನೆಟ್ಟಿಗರು ಟ್ವಿಟ್ಟರ್ ನಲ್ಲಿ ತರಾಟೆಗೆ ತಗೊಂಡಿದ್ದಾರೆ. ಈ ಬ್ಯಾಕ್ಲಾಶ್ ಬಗ್ಗೆ ಸ್ವತಃ ಜಾನ್ವಿ ಕಪೂರ್ ಏನಂತಾರೆ? ಈ ವಿವಾದದ ಬಗ್ಗೆ ಸ್ವತಃ ಜಾನ್ವಿ ಕಪೂರ್ ಅವರ ರಿಯಾಕ್ಷನ್ ಏನು ಗೊತ್ತಾ? ಜಾನ್ವಿ ಅವರು ನೇರವಾಗಿ ಎಲ್ಲೂ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿಲ್ಲ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಪೆದ್ದಿ ಸಿನಿಮಾ ಜಾನ್ವಿ ಕಪೂರ್ ಅವರ ತನಕ್ಕೆ ಮತ್ತು ಸಮ್ಮತಿಗೆ ಬೆಲೆ ಕೊಟ್ಟಿಲ್ಲ ಅಂತ ಬಂದಿದ್ದ ಒಂದು ಪೋಸ್ಟ್ಗೆ ಸ್ವತಃ ಜಾನ್ವಿ ಕಪೂರ್ ಅವರೇ ಲೈಕ್ ಪ್ರೆಸ್ ಮಾಡಿದ್ದಾರೆ. ಇನ್ಸೈಡ್ ರಿಪೋರ್ಟ್ಸ್ ಪ್ರಕಾರ ಪೋಸ್ಟ್ ಪ್ರೊಡಕ್ಷನ್ ಮತ್ತು ಎಡಿಟಿಂಗ್ ಟೈಮ್ ಅಲ್ಲಿ ಜಾನ್ವಿ ಅವರು ಈ ತರದ ಅತಿರೇಕ ಶಾಟ್ ಗಳ ಬಗ್ಗೆ ಡೈರೆಕ್ಟರ್ ಹತ್ತಿರ ಪ್ರಶ್ನೆ ಮಾಡಿದ್ರಂತೆ. ಹೆಣ್ಣು ಮಕ್ಕಳನ್ನ ಸಿನಿಮಾಗಳಲ್ಲಿ ಕೇವಲ ಗ್ಲಾಮರ್ ವಸ್ತುವಾಗಿ ತೋರಿಸಬಾರದು ಅನ್ನೋದು ಅವರ ಪರ್ಸನಲ್ ನಿಲುವಾಗಿತ್ತು. ಆದ್ರೆ ಬಾಕ್ಸ್ ಆಫೀಸ್ ನಂಬರ್ಸ್ ಮತ್ತು ಮಾಸ್ ಪ್ರೇಕ್ಷಕರನ್ನ ಸೆಳೆಯೋಕೋಸ್ಕರ ಡೈರೆಕ್ಟರ್ ಜಾನ್ವಿ ಅವರ ಆಕ್ಷೇಪಣೆಯನ್ನ ಸೈಡ್ಗೆ ಇಟ್ಟು ಆ ಸೀನ್ ಅನ್ನ ಕಟ್ ಮಾಡದೆ ಹಾಗೆ ಉಳಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಜಾನ್ವಿ ಆ ಪೋಸ್ಟ್ ಲೈಕ್ ಮಾಡಿರೋದನ್ನ ನೋಡ್ತಿದ್ರೆ ಅವ್ರಿಗೂ ಈ ಕ್ಯಾರೆಕ್ಟರ್ ಡಿಸೈನಿಂಗ್ ಇಷ್ಟ ಆಗಿಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ವಿವಾದ ಏನೇ ಇರ್ಲಿ, ಕಲೆಕ್ಷನ್ ಮಾತ್ರ ರಾಮ್ ಚರಣ್ ಸ್ಟಾರ್ ಗಿರಿಗೆ ತಕ್ಕ ಹಾಗೆ ಆಗ್ತಿದೆ. ಬಟ್ ಸಿನಿಮಾಗಳಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ಗಳನ್ನ ಈ ತರ ಒಪ್ಪಿಗೆ ಇಲ್ಲದೆ ರೊಮ್ಯಾನ್ಸ್ ಹೆಸರಲ್ಲಿ ತೋರಿಸೋದು ಸರಿನಾ ತಪ್ಪಾ? ಜಾನ್ವಿ ಕಪೂರ್ ಕ್ಯಾರೆಕ್ಟರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಲ್ರಿಗೂ ನಮಸ್ಕಾರ.
ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಆ್ಯಂಡ್ ಎಕ್ಸೈಟಿಂಗ್ ಕಾಂಟೆಂಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.